ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನೊಂದು ಡೈಲಿ ವ್ಲಾಗ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು 2 ದಿನದ ವ್ಲಾಗ್ ಆಗಿರುತ್ತೆ. ಅಂಡ್ ಇತ್ತೀಚೆಗಂತೂ ನಮ್ಮ ಕಡೆ ಎಲ್ಲ ಒಂದು 4-5 ದಿನದಿಂದ ತುಂಬಾನೇ ಮಳೆ ಆಗ್ತಾ ಇದೆ, ತುಂಬಾ ಚೆನ್ನಾಗಿ. ಹಾಗೆ ಬೆಳಗ್ಗೆನೆ ಇವಾಗ ಪಾಪು ಸ್ನಾನ ಎಲ್ಲ ಆಗಿ ನೋಡಿ, ಇಲ್ಲಿ ಅವಳು ಮಳೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಮಳೆ ನೋಡ್ತಾ ಇದ್ದಾಳೆ. ನಮ್ ರೂಮ್ ಕಿಟಕಿ ತೆಗ್ದ್ಬಿಟ್ಟು ನೋಡಿದ್ರೇನೆ ಈ ತರ ಚೆನ್ನಾಗಿ ಮಳೆ ಬರೋದು ಕಾಣಿಸ್ತಾ ಇದೆಯಲ್ವಾ, ಹಂಗೆ ಅವಳು ಮಳೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದಾಳೆ. ನಾನು ಯೂಶುವಲಿ ಕಿಟಕಿನ ಓಪನ್ ಮಾಡಿ ಇಟ್ಕೊಳ್ಳಲ್ಲ, ಜಸ್ಟ್ ಕರ್ಟನ್ಸ್ ಎಲ್ಲ ಹಾಕಿ ಹಂಗೆ ಕ್ಲೋಸ್ ಮಾಡಿ ಇಡ್ತೀನಿ. ಬಿಕಾಸ್ ಏನಾದ್ರೂ ಹಲ್ಲಿಗಳ ಆತರ ಏನಾದ್ರೂ ಬರ್ತಾ ಇರತ್ತೆ, ಜೇಡ ಅದು ಇದೆಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಈ ಕಿಟಕಿನ ಕ್ಲೋಸ್ ಇಟ್ಟಿರ್ತೀನಿ. ಇನ್ನ ಒಂದ್ ಕಿಟಕಿ ಇದೆ, ಅದನ್ನ ಓಪನ್ ಮಾಡಿದ್ರೆ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಹಾಗಾಗಿ. ಬಟ್ ಇವಳು ಇವತ್ತು ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇತ್ತೀಚೆಗಂತೂ. ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಕೂಡ ನೋಡಕ್ಕೆ. ಪಾಪುಗಂತೂ ಮಳೆ ನೋಡೋದು ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಈ ಮಳೆಗೆ ನಾನೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಪಿಜ್ಜಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಪಿಜ್ಜಾ ಅಂತಾನೆ ಹೇಳ್ಬೋದು. ಬ್ರೆಡ್ ಪಿಜ್ಜಾ ಆಯ್ತಾ ಇದು. ನೀವೇನು ಡೋ ಎಲ್ಲ ಏನು ಮಾಡೋದ್ ಬೇಡ, ಕ್ವಿಕ್ ಆಗಿ ಈಸಿ ಆಗಿ ಆಗತ್ತೆ. ಅದನ್ನ ಶೇರ್ ಮಾಡ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತಗೊಂಡಿದ್ದೀನಿ. ನಾನು ಪಾಪ್ಯುಲರ್ ಅಂತ ಒಂದು ನಮ್ಮ ಪುತ್ತೂರಲ್ಲಿ ಒಂದು ಫೇಮಸ್ ಬೇಕರಿ ಇದೆ, ಅಲ್ಲಿಂದ ಸ್ಯಾಂಡ್ವಿಚ್ ಬ್ರೆಡ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬ್ರೆಡ್ ಆಗ್ಲಿ ಏನೇ ಆಗ್ಲಿ. ಸೊ ಅಲ್ಲಿ ಅದೇ ಬ್ರೆಡ್ ತಗೊಂಡಿದ್ದೀನಿ. ಅದ್ರ ಜೊತೆಗೇನೆ ಒಂದ್ ಸ್ವಲ್ಪ ಪಿಜ್ಜಾ ಸಾಸು, ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ. ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ನಂಗೆ ಹೆಸರು ಗೊತ್ತಾಗ್ತಲ್ಲ, ಏನೋ ಹೋಯ್ತು, ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಶೇರ್ ಮಾಡ್ತೀನಿ. ಓಕೆ, ನಾನು ಪಿಜ್ಜಾ ಸಾಸು, ಆಮೇಲೆ ನಾರ್ಮಲ್ ಚಿಲ್ಲಿ ಫ್ಲೇಕ್ಸ್, ಒಂದ್ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಾಗೆ ಕಾರ್ನು, ಒಂದ್ ಸ್ವಲ್ಪ ಪನೀರ್ ಇದ್ರೂ ಹಾಕೋಬಹುದು, ಇಲ್ಲ ಅಂತಂದ್ರೆ ಟೊಮ್ಯಾಟೊ ಕೂಡ ಹಾಕೋಬಹುದು. ನನ್ನ ಹತ್ರ ಏನೇನಿತ್ತು ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಚೀಸ್, ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಚೀಸ್ ಅನ್ನ ಬಳಸ್ಕೊಂಡಿದ್ದೀನಿ. ತುಂಬಾ ಬೇಗ ಆಗತ್ತೆ. ಮಯೋನೀಸ್ ಬೇಡ ನಿಮ್ಗೆ, ವೈಟ್ ಸಾಸ್ ಆತರ ಎಲ್ಲ ಏನು ಬೇಕಾಗಲ್ಲ. ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗತ್ತೆ ಕೂಡ. ನಿಮ್ಗೆ ಬೇಕು ಅಂತಂದ್ರೆ ಮಯೋನೀಸ್ ಕೂಡ ಆಡ್ ಮಾಡ್ಕೋಬಹುದು. ಫಸ್ಟ್ಲಿ ನಾನು ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಪಿಜ್ಜಾ ಸಾಸ್ ಏನ್ ರೆಡಿಮೇಡ್ ಇದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೋಬಹುದು, ಬಟ್ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಟೈಮ್ ಇಡ್ಸುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ರೆಡಿಮೇಡ್ ಪಿಜ್ಜಾ ಸಾಸ್ ತಗೊಂಡ್ ಬಂದಿದ್ದೀನಿ. ಅದನ್ನ ಇವಾಗ ಒಂದೊಂದ್ ಸ್ಪೂನ್ ಆಗುವಷ್ಟು ಕ್ಲೀನ್ ಆಗಿ ಈ ತರ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇದ್ರ ಬೇಕಾದ್ರೆ ನೀವು ಜೊತೆಗೇನೆ ಮಯೋನೀಸ್ ಕೂಡ ಹಾಕೋಬಹುದು. ನಾನು ಮಯೋನೀಸ್ ಏನು ಹಾಕ್ತಾ ಇಲ್ಲ, ಚೀಸ್ ಎಲ್ಲ ಇರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇನೆ. ನೀವು ಆದಷ್ಟು ಸ್ಯಾಂಡ್ವಿಚ್ ಬ್ರೆಡ್ ಅನ್ನೇ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಮಿಲ್ಕ್ ಬ್ರೆಡ್ ಅಂದ್ರೆ ಬೇಗ ಮೆತ್ತಗಾಗ್ಬಿಡತ್ತೆ. ಈ ತರ ಸಾಸ್ ಎಲ್ಲ ಹಾಕಿ ನಾವು ಟಾಪಿಂಗ್ಸ್ ಎಲ್ಲ ಹಾಕೋ ಅಷ್ಟರಲ್ಲಿ ತುಂಬಾ ಮೆತ್ತಗಾಗ್ಬಿಟ್ಟು ಅಷ್ಟು ಕ್ರಂಚಿ ಆಗಿ ಚೆನ್ನಾಗಿ ಬರಲ್ಲ. ಸ್ಯಾಂಡ್ವಿಚ್ ಬ್ರೆಡ್ ತಗೊಂಡ್ರೆ ತುಂಬಾ ಕ್ಲೀನ್ ಆಗಿ ಕ್ರಂಚಿ ಆಗಿ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಟಾಪಿಂಗ್ಸ್ ಅನ್ನ ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ಒಂದ್ ಸ್ವಲ್ಪ ಚೀಸ್ ಅನ್ನ ಹಾಕ್ತಾ ಇದ್ದೀನಿ, ಸೊ ದಟ್ ತರಕಾರಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೀಸ್ ಹಾಕೊಳ್ಳಿ. ಆಮೇಲೆ ನಾವೇನೇನ್ ಕಟ್ ಮಾಡಿರ್ತೀವಲ್ವಾ ತರಕಾರಿ, ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನಿವತ್ತು ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್, ಒಂದ್ ಸ್ವಲ್ಪ ಕಾರ್ನ್, ಇದಿಷ್ಟನ್ನ ಬಳಸ್ಕೊತಾ ಇದ್ದೀನಿ. ನೀವು ನಾನು ಅವಾಗ್ಲೇ ಹೇಳ್ದಂಗೆ ಟೊಮೆಟೊ, ಪನ್ನೀರು ಎಲ್ಲಾನು ಹಾಕೋಬಹುದು. ಸೇಮ್ ನಿಮ್ಗೆ ಫ್ಲೇವರ್ ಎಲ್ಲ ಡಾಮಿನೋಸ್ ಅಲ್ಲೆಲ್ಲ ಸಿಗುತ್ತಲ್ವಾ, ಅದೇ ಫ್ಲೇವರ್ ಇರುತ್ತೆ. ಪಿಜ್ಜಾ ಜಸ್ಟ್ ಬೇಸ್ ಮಾತ್ರ ನಿಮ್ಗೆ ಸ್ವಲ್ಪ ತೆಳ್ಳಗೆ ಅಂತ ಅನ್ನಿಸ್ಬೋದು, ಬಿಕಾಸ್ ಸಿಂಗಲ್ ಬ್ರೆಡ್ ಇಟ್ಟಿರ್ತೀವಲ್ವಾ, ಅದಕ್ಕೋಸ್ಕರ ಅಷ್ಟೇ. ಅದ್ ಬಿಟ್ಟು ಬೇರೆ ಏನು ನಿಮ್ಗೆ ವ್ಯತ್ಯಾಸ ಅನ್ಸಲ್ಲ. ತುಂಬಾ ಚೆನ್ನಾಗಿತ್ತು ಪಿಜ್ಜಾ ಸಾಸ್, ಎಸ್ಪೆಷಲಿ ತುಂಬಾ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿ. ಅದ್ರಲ್ಲೇನೆ ಈ ಮಿಕ್ಸ್ಡ್ ಹರ್ಬ್ಸ್ ಆಗಿರ್ಬೋದು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಆ ತರದೆಲ್ಲಾನು ಇತ್ತು ಇದ್ರಲ್ಲೇನೆ, ಏನು ಸಾಸ್ ಇದೆಯಲ್ವಾ ಅದ್ರಲ್ಲಿ. ಬಟ್ ಆದ್ರೂ ನಾನು ಮೇಲ್ಗಡೆಯಿಂದ ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಒಂದ್ ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕಿದೀನಿ. ಮಿಕ್ಸ್ಡ್ ಹರ್ಬ್ಸ್ ಇರ್ಲಿಲ್ಲ, ಹಾಗಾಗಿ ಪೆರಿ ಪೆರಿ ಮಸಾಲ ಮುಂಚೆ ಯಾವತ್ತೋ ಒಂದ್ಸತಿ ಆನ್ಲೈನ್ ಅಲ್ಲಿ ತರಿಸಿದ್ದೆ. ಅದು ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ, ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡಿದೀನಿ. ಅದು ನಾನು ಫಸ್ಟ್ ಅಲ್ಲೇ ತೋರಿಸಿದೀನಿ ನಿಮ್ಗೆ, ನೋಡಿರ್ಬೋದು ನೀವು. ಅದು ಅಷ್ಟನ್ನ ಹಾಕಿದೀನಿ. ಇವಾಗ ಮತ್ತೆ ತರಕಾರಿ ಎಲ್ಲ ಇಟ್ಬಿಟ್ಟು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಚೀಸ್ ಅನ್ನ ಹಾಕ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ತರಕಾರಿ ಬೇರೆ ಚೀಸ್ ಬೇರೆ ಅಂತ ಆಗಲ್ಲ, ತಿನ್ನೋವಾಗ ಕ್ಲೀನ್ ಆಗಿ ನಮ್ಗೆ ತಿನ್ನಕ್ಕೆ ಬರುತ್ತೆ. ಹಾಗಾಗಿ ಈ ತರ ಮಾಡ್ಕೊತೀನಿ ನಾನು. ಆಮೇಲೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನನ್ನ ಹತ್ರ ಖಾಲಿ ಆಗೋಗ್ಬಿಟ್ಟಿತ್ತು, ಮಾಡ್ಕೊಂಡಿಲ್ಲ ನಾನು. ಕರೆಂಟ್ ಬೇರೆ ಇರ್ಲಿಲ್ಲ ಮಿಕ್ಸಿ ಆನ್ ಮಾಡಕ್ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅದನ್ನ ಮೆಣಸಿನ್ಕಾಯಿನ ಸ್ವಲ್ಪ ಕ್ರಿಸ್ಪಿ ಆಗೋ ತರ ಮಾಡ್ಬಿಟ್ಟು ನಾನು ಸ್ವಲ್ಪ ಪುಡಿ ತರ ಮಾಡ್ಕೊಂಡಿದೀನಿ, ಕಟ್ ಮಾಡ್ಕೊಂಡಿದೀನಿ ಅಷ್ಟೇ. ಚಿಲ್ಲಿ ಫ್ಲೇಕ್ಸ್ ರೆಡಿ ಆಯ್ತು ಅಷ್ಟು ಬೇಗನೆ. ಇವಾಗ ನಾವೇನ್ ರೆಡಿ ಮಾಡಿರ್ತೀವಿ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡೋದು. ಒಂದ್ ಸೈಡ್ ಮಾತ್ರ ರೋಸ್ಟ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಕ್ ಮಾಡ್ಕೊಂಡ್ರೆ ಆಯ್ತು. ನೀವು ಅವನ್ ಅಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಇಟ್ಕೊಬಹುದು. ನಾನಿಲ್ಲಿ ತವಾದಲ್ಲೇ ಮಾಡ್ತಾ ಇದ್ದೀನಿ. ತವಕ್ ಬೇಕು ಅಂತಂದ್ರೆ ನೀವು ಒಂದ್ ಸ್ವಲ್ಪ ಬಟರ್ ಏನಾದ್ರು ಹಾಕೋಬಹುದು. ನಾನೇನು ಹಾಕೊಂಡಿಲ್ಲ, ಹಾಗೇನೆ ಮಾಡ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಸಾಕಾಗುತ್ತೆ. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆದ್ರೆ ಆಯ್ತು. ಇದ್ರ ಮೇಲ್ಗಡೆಯಿಂದ ನಾನು ಇವಾಗ ಒಂದ್ ಸ್ವಲ್ಪ ಪೆರಿ ಪೆರಿ ಮಸಾಲನ
ಸ್ಪ್ರಿಂಕಲ್ ಮಾಡ್ತೀನಿ ನೋಡಿ ಈ ತರ. ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೀವು ಮಿಕ್ಸ್ಡ್ ಹರ್ಬ್ಸ್ ಇದ್ರೆ ಹಾಕೋಬಹುದು. ನಾನು ಹೇಳಿದ್ನಲ್ವಾ ನನ್ನ ಹತ್ರ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಪೆರಿ ಪೆರಿ ಮಸಾಲ ಹಾಕೊಂಡಿದೀನಿ. ಅದು ನಿಮ್ಮ ಇಷ್ಟಕ್ಕೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇನೆ. ಇವಾಗ ನೋಡಿ ಸಕ್ಕತ್ತಾಗಿರೋ ಪಿಜ್ಜಾ ರೆಡಿ ಆಯ್ತು. ಈ ಸ್ಯಾಂಡ್ವಿಚ್ ಬ್ರೆಡ್ ಆಗಿರೋದ್ರಿಂದ ತುಂಬಾ ಕ್ರಂಚಿ ಆಗಿರುತ್ತೆ ಬೇಸು. ಆದ ಕಾರಣ ನೀವು ಆದಷ್ಟು ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲೇನೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ಸಂಜೆ ಹೊತ್ತಿಗೆ ಒಂದು ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಈಸಿಯಾಗಿ ಮನೆಯಲ್ಲೇನೆ ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಅದೆಲ್ಲ ಆದ ನಂತರ ಇಲ್ಲಿ ಪಾಪು ಕೂಡ ಆಟ ಆಡ್ತಾ ಇದ್ಲು. ಅಷ್ಟರಲ್ಲಿ ನಾವಿಲ್ಲಿ ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣಿನ ಗೆಣಸಲೆ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಲ್ಮೋಸ್ಟ್ ನೋಡಿ ಈ ತರ ಗೆಣಸಲೆ ರೆಸಿಪಿನ ನಾನು ಮುಂಚೆನೆ ಶೇರ್ ಮಾಡಿದ್ದೀನಿ, ತುಂಬಾ ಲಾಂಗ್ ಬ್ಯಾಕ್. ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ತುಂಬಾ ಟೇಸ್ಟಿ ಆಗುತ್ತೆ ಅಂಡ್ ತುಂಬಾ ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಅತ್ತೆ ಇದನ್ನ ಸಕ್ಕತ್ತಾಗಿ ಮಾಡ್ತಾರೆ. ಅಂಡ್ ನಮ್ಗೆ ಮನೆಯಲ್ಲಿ ಎಲ್ಲಾರ್ಗು ಇಷ್ಟ ಈ ಹಲಸಿನ ಹಣ್ಣಿನ ಗೆಣಸಲೆ ಅಂತೂ. ಹಾಗೆ ಇವತ್ತು ಹಲಸಿನ ಹಣ್ಣಿಂದ ಗೆಣಸಲೆ ಮಾಡ್ತಾ ಇದೀವಿ. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದೆ ಅಲ್ವಾ, ತುಂಬಾ ಹಲಸಿನ ಹಣ್ಣು ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಂಡು ಇಟ್ಕೊಂಡಿದ್ವಿ. ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡಿದ್ವಿ. ಯಾವಾಗ ಬೇಕು ಅಂದ್ರೆ ಅವಾಗ ನಾವ್ ಅದನ್ನ ಯೂಸ್ ಮಾಡ್ಕೊಬಹುದು. ಹಾಗೆ ಇವತ್ತು ಅದು ಹಲಸಿನ ಹಣ್ಣು ಇತ್ತು ಅಲ್ವಾ, ಹಾಗಾಗಿ ಅದರಿಂದಾನೇ ಗೆಣಸಲೆ ಮಾಡ್ತಾ ಇದೀವಿ. ಕೊಟ್ಟಿಗೆ ಕೂಡ ಮಾಡಕ್ ಆಗತ್ತೆ ಅದರಿಂದಾನೆ. ಬಟ್ ಇವತ್ತು ಫಾರ್ ಅ ಚೇಂಜ್ ಗೆಣಸಲೆ ಮಾಡ್ತಾ ಇದೀವಿ. ಗೆಣಸಲೆ ಡಿಟೇಲ್ಡ್ ರೆಸಿಪಿನ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಅಂಡ್ ಸ್ವೀಟ್ ಮತ್ತೆ ಖಾರವಾಗಿರೋ ಚಟ್ನಿ ಇದ್ರಂತೂ ಬೆಸ್ಟ್ ಕಾಂಬಿನೇಷನ್. ಬಾಳೆ ಎಲೆನಲ್ಲಿ ಮಾಡೋದ್ರಿಂದ ಅದ್ರದ್ದೊಂದು ಘಮನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಆಯ್ತಾ. ನಮ್ಮ ಮಗಳು ನೋಡಿ ಇಲ್ಲೇ ಇದ್ದಾಳೆ, ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾಳೆ. ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಈ ವರ್ಷದ ಹಲಸಿನ ಹಣ್ಣು ಗೆಣಸಲೆ ಫಸ್ಟ್ ಟೈಮ್ ಆಗ್ತಾ ಇರೋದು ನಮ್ಮ ಮನೆಯಲ್ಲಿ. ಹಾಗೆ ಅವಳು ಕೂಡ ಏನೋ ನೋಡ್ತಾ ಇದ್ಲು. ಹಾಗೆ ಎಲ್ಲಾನು ರೆಡಿ ಆಯ್ತು. ಇನ್ನು ಅದ್ರ ಮೇಲ್ಗಡೆ ನಾವೇನು ಹಲಸಿನ ಹಣ್ಣಿನ ಪಾಕ ಇದೆಯಲ್ವಾ ಅದನ್ನ ಇಟ್ಬಿಟ್ಟು ಕ್ಲೀನ್ ಆಗಿ ಮಡ್ಸಿ ಆಮೇಲೆ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು. ಇದನ್ನ ಮಾಡಕ್ಕೆಲ್ಲ ಇವಿಬ್ರು ಇದ್ರೆ ಬೇಗ ಬೇಗ ಆಗತ್ತಿಲ್ಲ ಅಂತಂದ್ರೆ ತುಂಬಾ ಟೈಮ್ ಇಡ್ಸತ್ತೆ. ಈ ತರದೆಲ್ಲ ರೆಸಿಪಿ, ಹಳೆ ಕಾಲದ ರೆಸಿಪಿ ಎಲ್ಲ ಹಂಗೆ ತುಂಬಾ ಟೈಮ್ ಇಡ್ಸತ್ತೆ, ಬಟ್ ಅಷ್ಟೇ ಟೇಸ್ಟಿ ಆಗಿರತ್ತೆ. ಹಂಗೆ ಇವಾಗ ನಾವೆಲ್ಲ ಗೆಣಸಲೆ ಮಾಡೋ ಬಿಸಿನಲ್ಲಿ ಇದೀವಿ ನೋಡ್ಬೋದು. ಗೆಣಸಲೆಲ್ಲ ಬೇಗ ಬೇಗ ಮಾಡಿ ಬೇಯಿಸಕ್ಕೆ ಇಡ್ತಾ ಇದೀವಿ. ಇದು ಬಂದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ತಿಂಡಿಗೆ ಹಲಸಿನ ಹಣ್ಣಿನ ಗೆಣಸಲೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನ ಇವಾಗ ನೋಡಿ ಈ ತರ ಬಾಳೆ ಎಲೆಯಿಂದ ತೆಗೆದು ಇನ್ನ ಒಂದು ಚಟ್ನಿನ ಹಾಕೊಂಡು ತಿಂತಾ ಇದ್ರಂತೂ ಸಕ್ಕದಾಗಿರತ್ತೆ. ನೋಡಿ ಯಾವ ತರ ಚೆನ್ನಾಗ್ ಬಂದಿತ್ತು, ಮಾತ್ರ ಸಕ್ಕದಾಗಿತ್ತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಾಗಿತ್ತು. ನೋಡಿ ಎಷ್ಟ್ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಒಂದ್ ಲೇಯರ್ ತರ ಇರುತ್ತೆ. ಈ ಕಾಯಿ ತುರಿ ಆಮೇಲೆ ಈ ಹಲಸಿನ ಹಣ್ಣು ಆಮೇಲೆ ಮೇಲ್ಗಡೆಯಿಂದ ಫುಲ್ಲು ಅಕ್ಕಿ ಹಿಟ್ಟಿನ ಲೇಯರ್ ಇರುತ್ತೆ. ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತಿಂದವ್ರಿಗೆ ಗೊತ್ತಿರತ್ತಿದ್ರೆ ಟೇಸ್ಟ್, ನಾನೇನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ಅಷ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾವ್ ಇವಾಗ ಬ್ರೇಕ್ಫಾಸ್ಟ್ಗೆಲ್ಲಾನು ಹಲಸಿನ ಹಣ್ಣಿನ ಗೆಣಸಲೆನ ಎಲ್ಲ ಎತ್ತಿಟ್ಕೊಂತಾ ಇದ್ದೀನಿ. ನೋಡಿ ಈ ತರ ಕ್ಲೀನ್ ಆಗಿ ಬರುತ್ತೆ. ಈ ಬಾಳೆ ಎಲೆನಲ್ಲಿ ಏನು ಅಂಟದು ಆತರ ಎಲ್ಲ ಏನೂ ಆಗಲ್ಲ. ಸ್ಟೀಮ್ ಅಲ್ಲಿ ಬೇಯಿಸೋದ್ರಿಂದ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಹಾಗೆ ನೋಡಿ ಹಲಸಿನ ಹಣ್ಣಿನ ಗೆಣಸಲೆ ಅದ್ರ ಜೊತೆಗೆ ಕೆಂಪು ಚಟ್ನಿ, ಒಳ್ಳೆ ಕಾಂಬಿನೇಷನ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದ್ 11 ಗಂಟೆ ಹಂಗೆ ಇವಾಗ ನಮ್ಮ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ರಂಬುಟನ್ ಕೊಯ್ಯೋಣ ಅಂತ ಬಂದಿದೀವಿ. ನಾವು ಎಷ್ಟು ಬೇಕೋ ಅಷ್ಟೇ ಒಂದ್ ಸ್ವಲ್ಪ ಸ್ವಲ್ಪ ಕೊಯ್ತಾ ಇದೀವಿ. ನಾವು ಕೊಯ್ಯೋದಕ್ಕಿಂತ ಹೆಚ್ಚು ಹಕ್ಕಿಗಳೇ ತಿಂದು ಮುಗಿಸ್ತಾ ಇದೆ. ನೋಡ್ಬೋದು ಎಷ್ಟೊಂದು ತಿಂದ್ಬಿಟ್ಟಿದೆ ಅಂತ. ಕೆಂಪಾಗಿರೋದೆಲ್ಲ ತಿಂದ್ಬಿಟ್ಟಿದೆ ಆಲ್ಮೋಸ್ಟ್. ಸ್ವಲ್ಪ ಯೆಲ್ಲೋ ಕಲರ್ ಇರೋದು ನಮ್ಗೆ ಸಿಗ್ತಾ ಇದೆ ಅಷ್ಟೇನೆ. ಹಾಗೆ ಒಂದ್ ಸ್ವಲ್ಪ ಕೊಯ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವಾಗ. ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ, ಬಟ್ ಮಗಳಿಗೆ ನೆನಪಾದ್ರೆ ಆಮೇಲೆ ಅಂತೂ ಬಿಡೋದೇ ಇಲ್ಲ ಕೂತ್ಕೊಳ್ಳಕ್ಕೆ. ಹೋಗೋಣ ಹೋಗೋಣ, ಅವಳಿಗೆ ಏನಂದ್ರೆ ವಿಷಯ, ಅವಳಿಗೆ ಹೊರಗಡೆ ಹೋಗ್ಬೇಕು ಅಷ್ಟೇ. ಅವಳಿಗೆ ಈ ತರ ಕೊಡೆ ಹಿಡ್ಕೊಂಡು ಹೊರಗಡೆ ಸುತ್ತಾಡಕ್ಕೆ ಇಷ್ಟ. ಅದಕ್ಕೋಸ್ಕರ ಅವಳು ಅದು ಇದು ಅಂತ ನೆಪ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕ್ತಾ ಇರ್ತಾಳೆ. ಆ ತರ ಇವಾಗ ಇಲ್ಲಿ ಹಣ್ಣೆಲ್ಲ ಕೊಯ್ದು ಮತ್ತೆ ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. ಅಷ್ಟರಲ್ಲೇ ಜೋರಾಗಿ ಮಳೆ ಬರೋದಕ್ಕೂ ಶುರು ಆಯ್ತು. ಇನ್ನ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಇಷ್ಟು ಹಣ್ಣಾಗಿರೋದೆಲ್ಲ ತಿಂದ್ಬಿಟ್ಟಿವಿ. ನಮ್ಗೆ ನೋಡಿ ಈ ತರ ಕಾಯಿ ಕಾಯಿ ಇರೋದಿದೆ, ಹಣ್ಣಾಗಿರೋದು ಪೂರ್ತಿ ಕೆಳಗಡೆ ನೋಡಿ ಇಷ್ಟು ಜಾಸ್ತಿ ಹುಳಿ ಇಲ್ಲ. ಮೇಲಲ್ಲಿ ತೋರಿಸಿರೋದು ಫುಲ್ ಜಂಕಲ್ಲಿ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಪಾಪು ಮಳೆನಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ಲು. ಹೇಳಿದ ಮಾತು ಕೇಳಲ್ಲ ಅವಳು. ನಾ ಬರೋವಷ್ಟರಲ್ಲಿ ಅಜ್ಜಿ ಹತ್ರ ಹೆಂಗೆಂಗೋ ಮಾಡ್ಬಿಟ್ಟು ಹೊರಗಡೆ ಹೋಗಿದ್ದಾಳೆ ಇವಾಗ ನೋಡಿ. ಹಂಗೆ ನಾನಿವಾಗ ಅವಳನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದೀನಿ, ಬಟ್ ಹೇಳಿದ ಮಾತು ಕೇಳಲ್ಲ. ಈ ಮಳೆನಲ್ಲಿ ಅವಳನ್ನ ಎತ್ಕೊಂಡ್ ಬರೋದಕ್ಕೂ ಆಗಲ್ಲ. ಸರಿ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ, ಲೈಟ್ ಆಗಿ ಮಳೆ ಬರ್ತಿದ್ಯಲ್ವಾ, ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವಾಗ. ಬಟ್ ಆಮೇಲೆ ಏನಾಯ್ತು ಅಂತ ನೀವೇ ನೋಡಿ.
ಹಿಂಗೆ ಅವಳು ಎಲ್ಲಿ ನೀರ್ ಜಾಸ್ತಿ ಇರುತ್ತೆ ನೋಡಿ ಅಲ್ಲೇ ಹೋಗಿ ನಿಂತ್ಕೊಳ್ತಾ ಇದ್ದಾಳೆ. ಇದೇ ತರ ಮಾಡೋದು ಮಕ್ಳು ಎಲ್ಲಾರು ಹಿಂಗೇನಾ ಏನು ನನಗ್ ಗೊತ್ತಿಲ್ಲ. ಇವಳಂತೂ ಮಳೆನಲ್ಲೇ ಇರಕ್ ಇಷ್ಟ ಪಡ್ತಾಳೆ. ಏನೋ ಗೊತ್ತಿಲ್ಲ, ಮಳೆಗಾಲ ಶುರು ಆದಾಗಿಂದ ಹಿಂಗೆ ಮಾಡ್ತಾ ಇದ್ದಾಳೆ. ಹಂಗೆ ನನ್ಗ್ ಒಂದೊಂದ್ಸಲಿ ಆಗತ್ತೆ, ಈ ಸಿಟಿನಲ್ಲಿ ಇರೋರೆಲ್ಲ ಹೆಂಗಪ್ಪ ಮಕ್ಳನ್ನ ಮನೆ ಒಳಗನೆ ಕೂರಿಸ್ಕೊಂಡು ಜಸ್ಟ್ ಪಾರ್ಕು ಇಲ್ಲ ಪ್ಲೇ ಏರಿಯಾಕ್ಕೋ ಏನಾದ್ರು ಕರ್ಕೊಂಡ್ ಹೋಗ್ಬೇಕು ಅಲ್ವಾ. ಈ ತರ ಬೇಕಾದ್ನಾಗ ಹೋಗಕ್ ಆಗಲ್ಲ ಮಕ್ಳಿಗೆ ಹೊರಗಡೆ, ಹೆಂಗಪ್ಪ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಂಗೆ ಒಂದೊಂದ್ಸಲಿ ಆತರ ಯೋಚನೆ ಬರುತ್ತೆ. ಹಾಗೆ ಇವಾಗ ಅಮ್ಮ ಮಗಳಿಬ್ರುನು ಮಳೆನಲ್ಲಿ ಒದ್ದೆ ಆಗಕ್ ಹೋಗಿದೀವಿ. ಇನ್ನ ವಾಪಸ್ ಬರ್ತಾ ನೋಡ್ಬೇಕು ಎಷ್ಟು ಅಳ್ತಾಳೋ ಏನು ಅಂತ. ಬಿಕಾಸ್ ಅವಳಿಗೆ ಈ ತರ ಹೋಗ್ತಾ ಇದ್ರೆ ಅವಳ ಪಾಡುಗಳು ಆಡ್ತಾ ಇರ್ಲ, ನಾವು ಬೇಡ ಅಂತಂದ್ರೆ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಳೆ. ಇನ್ನ ಅವಳಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು ಕೂಡ. ಮಧ್ಯಾಹ್ನ ಆಗೋಯ್ತು ಅಷ್ಟ್ರಲ್ಲೇನೆ. ನಿದ್ದೆ ಬರೋ ಟೈಮ್ಗಂತೂ ಏನಾದ್ರೂ ದಾರಿ ಹುಡುಕ್ತಾ ಇರ್ತಾಳೆ ಅಳೋದಿಕ್ಕೆ. ಹಾಗೆ ಇವಾಗ ಅವಳನ್ನ ಎತ್ಕೊಂಡು ನಾವು ಕರ್ಕೊಂಡ್ ಬಾಬಾ ಅಂತ ಹೇಳ್ತಾ ಇದೀನಿ ನಾನು, ಬಟ್ ಬರ್ತಾನೆ ಇಲ್ಲ. ಎತ್ಕೊಂಡು ಬರ್ಬೇಕು. ಮಳೆನಲ್ಲಿ ಎತ್ಕೊಂಡ್ ಬರಕ್ಕೂನು ಆಗಲ್ಲ. ಫುಲ್ ನಾನ್ ಅವಾಗ ತಾನೇ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ಅಲ್ವಾ, ಫುಲ್ ಮತ್ತೆ ಒದ್ದೆ ಆದ್ವಿ ಇಬ್ರುನು. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡ್ತು ಅಷ್ಟೇ. ಮತ್ತೇನೇನ್ ಮಾಡೋದು, ಅವಳನ್ನ ಎತ್ಕೊಂಡು ಒಳಗಡೆ ಕೂರಿಸ್ದೆ ಹಿಂಗೋ. ಹೋಪ ಸಾಕು ಒಳಪ್ಪ. ನೋಡಿ ಈ ತರ ಇದೆ ನೋಡಿ ನಮ್ ಕತೆ. ಹಂಗೆ ಈ ವ್ಲಾಗ್ ಅನ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.